ಇದು ಈ ಬೋರ್ಡ್ ಏನಿದೆಯಲ್ಲ ಇದು ಏನೇನು ಮಾಡಬೇಕು ಅಂತ ಆಗ್ತದೆ ಸ್ವಲ್ಪ ಮುಗಿಸಿ. ಇದರ ಉದ್ದೇಶ ಅಂದರೆ ಊಟ ವ್ಯವಸ್ಥೆ ಮಾಡುವಂಥದ್ದು, ಆಮೇಲೆ ವಿದ್ಯಾರ್ಥಿಗಳಿಗೆ ಎಲ್ಲಿ ವಿದ್ಯಾಭ್ಯಾಸ ಕೊಡುತ್ತೋ ನಮ್ಮ ಮಠ ಅಥವಾ ಇತರೆ ಮಠಗಳಿಗೆ ಅಡ್ರೆಸ್ ಕೊಡುವಂಥದ್ದು. ಅಂದರೆ ಆಧ್ಯಾತ್ಮಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಈ ರೀತಿ ಅನೇಕ ತೊಂದರೆ ಸಮಾಜದಲ್ಲಿದೆ. ಅಂಥವ್ರಿಗೆ ಮಾರ್ಗದರ್ಶನ ಕೊಡೋದು, ನಾವು ದಾರಿ ತೋರಿಸುವಂಥದ್ದು. ಅದಕ್ಕೆ ನಾವು ಇದ್ರ ಮುಖಾಂತರವಾಗಿ ನಮ್ಮದು ಮಾಹಿತಿ ಕೇಂದ್ರ ಮುಖಾಂತರವಾಗಿ ಜನಗಳಿಗೆ ನಾವು ಅಡ್ರೆಸ್ಸು ವಿಳಾಸವನ್ನು ಕೊಟ್ಟು ಒಂದು ದಾರಿ. ಆಶ್ರಯ ಸಮಗ್ರ ಮಾಹಿತಿ ಕೇಂದ್ರ ಅಂತ ಇದು. ಯಾವ ರೀತಿ ಅಂದರೆ ಆಧ್ಯಾತ್ಮಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಅನೇಕ ಯೋಜನೆಗಳು. ಅಂದರೆ ಸಂಘ ಸಂಸ್ಥೆಯವರು ಏನೇನು ಸರ್ಕಾರ ವತಿಯಿಂದ ಏನು ಮಾಡ್ತಾರೆ, ಸರ್ಕಾರೇತರ ಯೋಜನೆಗಳೇನು ಅಂತ. ಸರ್ಕಾರ ಮಾಡುವ ಯೋಜನೆಗಳು ನಮ್ಮ ಹತ್ರ ಇದೆ, ಸರ್ಕಾರೇತರ ಯೋಜನೆಗಳು ನಮ್ಮಲ್ಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಅನುದಾನಗಳು ಬರುವಂಥ ಯೋಜನೆಗಳು ನಮ್ಮಲ್ಲಿದೆ. ಅಂದರೆ ಈಗ ಒಂದು ಉದಾಹರಣೆ ಕೊಡಬೇಕಾದ್ರೆ, ಅನಾಥಾಶ್ರಮಗಳು ಎಲ್ಲೆಲ್ಲಿದ್ದಾವೆ, ವೃದ್ಧಾಶ್ರಮಗಳು ಎಲ್ಲಿದೆ, ಮತ್ತು ದೇವಸ್ಥಾನಗಳು ಎಲ್ಲಿದೆ, ಭಜನೆ, ತರಬೇತಿ, ಸಂಸ್ಕಾರ, ಗ್ರಾಮ ವಿಕಾಸ ಆಗಿರ್ಬೋದು, ಮತ್ತು ಯುವಕರಿಗಾಗಿ ಏನು ಯೋಜನೆಗಳಿದೆ, ಮತ್ತು ಯೋಗ ಬಗ್ಗೆ, ಮನೆಮದ್ದು ಬಗ್ಗೆ, ವೇದ ಗುರುಕುಲ ಪಾಠಶಾಲೆಗಳ ಬಗ್ಗೆ ಮಾಹಿತಿ ಇದೆ. ಮತ್ತು ಅಲ್ಪಸಂಖ್ಯಾತರ ಬಗ್ಗೆ, SC ST ಅವ್ರಿಗೆ ಯೋಜನೆಗಳೇನಿದೆ. ಅಂದರೆ ಎಲ್ಲ ಸಮುದಾಯ, ಲಿಂಗಾಯತ, ಬ್ರಾಹ್ಮಣ, ಕುರುಬ, ಒಕ್ಕಲಿಗ, ಅನೇಕ ರೀತಿ ಎಲ್ಲ ಜನಾಂಗ, ಎಲ್ಲ ಸಮುದಾಯದವರು ಏನೇನು ಯೋಜನೆಗಳಿದೆ ಸರ್ಕಾರ ವತಿಯಿಂದ ಅಂತ ನಾವು ಸಂಗ್ರಹಣ ಮಾಡಿದೀವಿ. ಅದನ್ನ ಜನಗಳಿಗೆ ತಿಳಿಸಿ ಕೊಡೋದಕ್ಕೆ ಒಂದು ಉಪಯೋಗ ಆಗಲಿ ಅಂತ ಹೇಳಿ. ಹೌದು, ಜನಗಳಿಗೆ ಕೊಡುವಂತದ್ದು ಉದ್ದೇಶಕ್ಕಾಗಿ ನಾವು ಈ ತರ ಮಾಡಿದ್ದು. ಅದ್ಭುತ ಮಾಹಿತಿನೇ ಕಲೆಕ್ಟ್ ಮಾಡಿದ್ರು ಸ್ವಾಮೀಜಿ. ಇದೊಂದು ಗುರು ಪರಂಪರಾ ಮಠ. ಬೆಂಗಳೂರಿಗೆ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿರುವಂಥ ಮಠ. ಇಂಥ ಒಂದು ಸನಾತನ ಧರ್ಮದಲ್ಲಿ 600 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಹೊಂದಿರುವಂಥ ಮಠಕ್ಕೆ ಹೆಚ್ಚಿನ ದಾನಿಗಳು ಅವಶ್ಯಕತೆ ಇದ್ದು, ಇಲ್ಲಿ ಮುಂದೆ ನಡೆಯುವಂಥ ಅನಾಥಾಶ್ರಮಕ್ಕೆ, ಗೋ ಸಂರಕ್ಷಣೆಗೆ ಹಾಗೂ ಮಠದ ಅಭಿವೃದ್ಧಿಗೆ ದಾನಿಗಳು ತಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು. ಇದು ಯಾವುದೇ ಜಾತಿ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಬಂದಂಥ ಅನಾಥರಿಗೆ, ಬಂದಂಥ ಬಡಬಗ್ಗರಿಗೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗ್ತದೆ. ನೋಡಿ, ಇದು ಮಠದ ಅಡಿಗೆ ಕೋಣೆ, ಇದು ದಾಸ್ತಾನು ಮಳಿಗೆ ಕೂಡ ಇದು. ಇದು ಮುಂದೆ ನಮ್ಮ ಸಿದ್ಧಗಂಗಾ ಮಠದ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ಎಲ್ಲರ ಒಂದು ಆಸೆ. ಇದಕ್ಕೆ ಹೆಚ್ಚಿನಾಗಿ ನಿಮ್ಮಂಥ ದಾನಿಗಳ ಅವಶ್ಯಕತೆ ಇದೆ. ಅಮ್ಮ, ನೀವು ಈ ಮಠದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಮ್ಮ? ನಾವು 5 ವರ್ಷದಿಂದ ಅಡುಗೆ ಕೆಲಸ. ಓದೋದು, ಊಟ ಉಪಚಾರ, ಅವ್ರು ನೋಡ್ಕೊಳ್ಳೋದು, ಜವಾಬ್ದಾರಿ ಮಾಡ್ಕೊಂಡು. ಇಲ್ಲಿ ಸ್ವಾಮೀಜಿ, ನಮ್ಮ ಸಿದ್ಧಗಂಗಾ ಮಠ ಸ್ವಾಮೀಜಿಗಳನ್ನ ಇರುವಂಥ ಸ್ವಾಮೀಜಿಗಳನ್ನ ಬಂದು ಹೋಗ್ತಾರ? ಅವ್ರು ಬಂದು ಹೋಗ್ತಾ ಇರ್ತಾರೆ. ಬಂದಾಯ್ತು ಮೇಷಗಳು, ಸ್ವಾಮೀಜಿ ಮಠದವರು, ಸಿದ್ಧಗಂಗಾ ಸ್ವಾಮಿ ಎಲ್ಲ ಬಂದು. ಈಗ ಸಿದ್ಧಗಂಗಾ ಸ್ವಾಮೀಜಿ ಮಠದಲ್ಲಿ ಏನ್ ನಡೀತಾ ಇದೆ, ಮುಂದೊಂದು ದಿನ ಅದೇ ತರ ಅಭಿವೃದ್ಧಿ ಆಗಲಿ ಅನ್ನೋ ಆಸೆ ಇದೆಯಾ? ಆಸೆ ಅದೇ ಈಗ ಲಕ್ಷ ದೀಪ ಮಾಡಿದಾಗ ಬಂದಿದ್ರಲ್ಲ ಅವರು ಎಲ್ಲ ಬಂದು ನಿಂತ್ಕೊಂಡು ಮಾಡ್ಬಿಟ್ಟು. ಖಂಡಿತ ಮುಂದೊಂದು ದಿನ ಇಲ್ಲಿ ಸಿದ್ಧಗಂಗಾ ಮಠದ ತರನೇ ಅನ್ನದಾಸ ನಡೀಲಿ, ವಿದ್ಯಾದಾಸೋಹ ನಡೀಲಿ, ಜೊತೆಗೆ ಈಗಿನ ಸ್ವಾಮೀಜಿಗಳ ಪ್ರಕಾರವಾಗಿ ನಾಗರಾಜ ಸ್ವಾಮೀಜಿ ಪ್ರಕಾರವಾಗಿ ಒಂದು ಅನಾಥಾಶ್ರಮ ಕೂಡ ಬೆಳಿಲಿ ಅಂತ ಹೇಳಿ ಒಂದು ಆಶೀರ್ವಾದ ಎಲ್ಲರೂ. ಅಥವಾ ಯಾರಾದರೂ ಆಶ್ರಮ ಬೇಕು ಅಂತವ್ರು ಇಲ್ಲಿ ಬಂದರೆ ವ್ಯವಸ್ಥೆ ಮಾಡ್ತೀವಿ ನಾವು. ಈ ಥರ ಒಂದು 16 ಜನಕ್ಕೆ ವ್ಯವಸ್ಥೆ ಮಾಡಿದ್ವಿ. ಇದೇ ಥರನೇ ಚಿಕ್ಕ ಹಾಲಿನ ರೂಮ್ ಇದೆ ನಮ್ಮಲ್ಲಿ. ಈ ಥರ ಇಲ್ಲೊಂದು ರೂಮು, ಅಲ್ಲೊಂದು ರೂಮು, ಈ ಥರ 4-5 ರೂಮ್ ಇದೆ. 16 ಜನ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ ಎಲ್ಲರಿಗೆ ಒಂದು ಬೀರು, ಒಂದು ಟೇಬಲ್, ಒಂದು ಮಂಚ, ಕುಡಿಯುವ ನೀರು, ಒಂದು ಟಿವಿ, ಈ ಥರ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಇಲ್ಲಿ ಬಂದು ಉಳ್ಕೊಳ್ಳೋರಿಗೆ ನೀವೇನು ಫೀಸ್ ಗೀಸ್ ಅಂತ ಏನು ಮಾಡಿಲ್ಲ, ಉಚಿತವಾಗಿ ಮಾಡಿದ್ದೀವಿ, ಎಲ್ಲ ಉಚಿತವಾಗಿ. ಅಮ್ಮ, ನೀವು ಈ ಮಠದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಮ್ಮ? ನಾವು 5 ವರ್ಷದಿಂದ ಕೆಲಸ ಮಾಡ್ತೀವಿ. ಅಡುಗೆ ಕೆಲಸ.
ಹೋದವ್ರಿಗೆ ಬಂದವ್ರಿಗೆ ಊಟ ಉಪಚಾರ ಅವ್ರು ನೋಡ್ಕೊಳ್ಳೋದು ಅವ್ರ ಜವಾಬ್ದಾರಿ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲಿ ಸ್ವಾಮೀಜಿ ನಮ್ಮ ಸಿದ್ಧಗಂಗಾ ಮಠ ಸ್ವಾಮೀಜಿಗಳನ್ನ ಇರುವಂತ ಸ್ವಾಮೀಜಿಗಳನ್ನ ಬಂದು ಹೋಗ್ತಾರ? ಅವ್ರು ಬಂದು ಹೋಗ್ತಾ ಇರ್ತಾರೆ, ಬಂದು ಹೋಗ್ತಾ ಇರ್ತಾರೆ. ಬಂದಾಯ್ತಾರೆ ಮೇಷ್ಟ್ರುಗಳು, ಸ್ವಾಮೀಜಿ ಮಠದವರು, ಸಿದ್ಧಗಂಗಾ ಸ್ವಾಮಿ ಎಲ್ಲ ಬಂದು. ಈಗ ಸಿದ್ಧಗಂಗಾ ಸ್ವಾಮೀಜಿ ಮಠದಲ್ಲಿ ಏನ್ ನಡೀತಾ ಇದೆ, ಮುಂದೊಂದ್ ದಿನ ಅದೇ ತರ ಅಭಿವೃದ್ಧಿ ಆಗ್ಲಿ ಅನ್ನೋ ಆಸೆ ಇದೆಯಾ? ಆಸೆ ಅದೇ ಸರ್, ಆಸೆ ಅದೇ. ಈಗ ಲಕ್ಷ ದೀಪ ಮಾಡಿದಾಗ ಬಂದಿದ್ರಲ್ಲ ಅವರು ಎಲ್ಲ ಬಂದು ನಿಂತ್ಕೊಂಡು ಮಾಡ್ಬಿಟ್ರು. ಖಂಡಿತ ಮುಂದೊಂದ್ ದಿನ ಇಲ್ಲಿ ಸಿದ್ಧಗಂಗಾ ಮಠದ ತರನೇ ಅಲ್ಲ ಅನ್ನದಾಸೋಹ ನಡೀಲಿ, ವಿದ್ಯಾದಾಸೋಹ ನಡೀಲಿ, ಜೊತೆಗೆ ಈಗಿನ ಸ್ವಾಮೀಜಿಗಳ ಪ್ರಕಾರವಾಗಿ ನಾಗರಾಜ ಸ್ವಾಮೀಜಿ ಪ್ರಕಾರವಾಗಿ ಒಂದು ಅನಾಥಾಶ್ರಮ ಕೂಡ ಬೆಳಿಲಿ ಅಂತ ಹೇಳಿ ಒಂದು ಆಶೀರ್ವಾದ ಎಲ್ಲರದು ಇದೆ. ಸ್ವಾಮಿ, ಇದು ಗದ್ದಿಗೆ ವಿಶೇಷತೆ ಏನು ಸ್ವಾಮಿ? ಇದು ಪವಾಡ ಶಿವಯೋಗಿ ಜೀವಂತ ಗದ್ದಿಗೆ ಅಂತ, ಇದು 600 ವರ್ಷದ್ದು ಅಂತ ಜನಗಳ ನಂಬಿಕೆ ಇದೆ. ಅಂದರೆ ಜೀವಂತ ಗದ್ದಿಗೆ ಅಂತ ನಾವು ಅವಾಗ ಇರಲಿ, ನಮ್ಗೆ ಗೊತ್ತಿಲ್ಲ. ಮತ್ತು ಐತಿಹಾಸಿಕ ಆ ಥರ ಹಿಂದೆ ಸ್ವಾಮಿಗಳು ಹೇಳಿದರು ಜೀವಂತ ಗದ್ದಿಗೆ ಅಂತ. ಅಂದರೆ ಹಿಂದೆ ಸ್ವಾಮಿಗಳು 600 ವರ್ಷ ಮಠ ಪರಂಪರೆ ಇದು. ಅವರು ಪ್ರತಿದಿನ ಅನುಷ್ಠಾನ ಮಾಡೋದು, ಧ್ಯಾನ, ಯೋಗ, ತಪಸ್ಸು ಇಂಥವು ಮಾಡಿಕೊಂಡು ಆಶ್ರಮವನ್ನು ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಅಂತ. ಅಂದರೆ ಇದು 5 ಬ್ರ್ಯಾಂಚ್ ಇದೆ ಮಠದ್ದು. ಅಂದರೆ ವಿರೂಪಾಕ್ಷ ದೇವರ ಮಠದ್ದು ರಾಮನಗರಲ್ಲಿ ಒಂದು ಗದ್ದಿಗೆ ಇದೆ. ಮತ್ತು ಸಂಘ ಬಸವನ ದೊಡ್ಡಿ ಅಂತೇಳಿ ರಾಮನಗರ ಜಿಲ್ಲೆಯಲ್ಲಿ ಕೇತುಹಳ್ಳಿ ಹತ್ರ ಬರುತ್ತೆ, ಅಲ್ಲೊಂದಿದೆ. ಮತ್ತು ಮೈಸೂರು ಮಹಾರಾಜರು ದಾನ ಕೊಟ್ಟಿದ್ದರು ಹಿಂದೆ. ಅದು HAL ಹತ್ರ ಒಂದು ಅಂದರೆ ಒಂದು ಹಳ್ಳಿಯನ್ನು ದಾನ ಕೊಟ್ಟಿದ್ದರು. ಹಳ್ಳಿನೇ ದಾನ ಕೊಟ್ಟಿದ್ರು ಮೈಸೂರು ಮಹಾರಾಜರು. ಮತ್ತು ಅದೊಂದು, ಮತ್ತು ನಲಗುಂದ ದೇವರ ಮಠ ಅಂತ ಕಾಟನಪೇಟೆ ಹತ್ರ ಒಂದು ಮಠ ಇದೆ, ಅದು ಈ ಶಾಖಾ ಮಠ. ಮತ್ತು ತೋಂಟದ ಮಠ ಅಂತ ಅದೊಂದಿದೆ. ಒಟ್ಟು 5 ಶಾಖಾ ಮಠಗಳು ಹೊಂದಿದೆ ಇದು. ಸ್ವಾಮೀಜಿ, ಇಲ್ಲಿ ಜೀವಂತ ಗದ್ದಿಗೆ ಅಂತ ನಾವು ಇದು ಒಪ್ಕೊಳ್ಳೋದಾದ್ರೆ, ನಿಮ್ಗೆ ಇಲ್ಲಿ ಬಂದ ಮೇಲೆ ಈ ಥರದ್ದು ಏನಾದ್ರು ಕುರುಹುಗಳು ಕನ್ಸಲ್ಲಿ ಬರೋದು ಆ ಥರದ್ದು ಏನಾದರೂ ಇದೆಯಾ? ಪ್ರಾತಃ ಕಾಲದಲ್ಲಿ ಅಂತ ಓಂಕಾರ ಧ್ವನಿ ನಾವು ಕೇಳಿದ್ದೀವಿ. ಅಂದರೆ ಬೆಳಗಿನ ಜಾವ ಒಂದು 4 ಗಂಟೆಯಿಂದ 5 ಗಂಟೆ ಒಳಗಡೆ ಒಂದು ಏನೋ ಶಬ್ದ ಕೇಳಿದ್ದೀವಿ ನಾವು. ಸುಮಾರು ಸಾರಿ ಆ ಥರ ಅನುಭೂತಿ ಆಗಿದೆ. ಅದು ನಮಗೆ ಗೋಚರಿಸ್ಬೇಕು ಅಂತ ಹೇಳಿದ್ರೆ ಅದು ಒಂದು ಚಿಹ್ನೆ ಅಥವಾ ಒಂದು ಗುರುತು ಅಂತ ನಮ್ಗೆ ಹೌದು, ಆ ಥರ ಆಗಿದೆ. ಅದೊಂದು ನಿದರ್ಶನ ನಮಗೆ, ನಮ್ಮ ಅನುಭವ ಆಗಿದ್ದು. ಈ ಗದ್ದಿಗೆನ ಮತ್ತೇನಾದ್ರೂ ನೀವು ಮತ್ತೆ ಇಂಪ್ರೂವ್ ಮಾಡಬೇಕು ಆ ಥರದ್ದು ಏನಾದರೂ ಇದೆಯಾ? ಮುಂದಿನ ದಿನಮಾನಗಳಲ್ಲಿ ಮಾಡಬೇಕು ಅಂತ ಇದ್ದೀವಿ. ಎಲ್ಲರೂ ಸೇರಿ ಸಹಕಾರಿಯಿಂದ ಮಾಡಬೇಕು, ಎಲ್ಲ ಸಹಕಾರಿಯಿಂದ ಮಾಡಬೇಕು ಅಂತ ಇದ್ದೀವಿ. ಖಂಡಿತ ಇಲ್ಲಿನ ಸುತ್ತಮುತ್ತ ಹಳ್ಳಿ ಭಕ್ತಾದಿಗಳು ಕೂಡ ಮತ್ತು ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಒಂದು ಮನಸ್ಸು ಮಾಡಿ, ಈಗೇನು 500-600 ವರ್ಷದ ಇಂಥ ಜೀವಂತ ಸಮಾಧಿಯಾಗಿರುವಂಥ ಜಾಗ ಇನ್ನೂ ಈ ಮಠದಲ್ಲಿದೆ ಅಂತಂದರೆ ನಿಜಕ್ಕೂ ನಮಗೆ ನಾವೇನೇ ಇದನ್ನು ವಿಮರ್ಶೆ ಮಾಡ್ಕೋಬೇಕು, ಇನ್ನು ಯಾವ ಇದರಲ್ಲಿ ಇದ್ದೀವಿ ಅಂತ. ದಯವಿಟ್ಟು ರಾಜ್ಯ ಸರ್ಕಾರ ಕೂಡ ಇದು ಮನಸ್ಸು ಮಾಡಿ ಈ ಗದ್ದಿಗೆನ ಇಂಪ್ರೂವ್ ಮಾಡಲಿ ಅಂತ ನಾವು ಕೇಳ್ಕೊಳ್ತೀವಿ. ಸದ್ಯಕ್ಕೆ ಇದಿಷ್ಟು ವಿಸ್ತೀರ್ಣ ಇದೆ ಈಗ. ಅಲ್ಲ, ಎಷ್ಟು ಅಡಿಗಳು ಬರ್ಬೋದು ಸ್ವಾಮೀಜಿ? ಇದು ಮಠ ಫಸ್ಟ್ ತುಂಬ ಜಾಸ್ತಿ ಇತ್ತು, ಈಗ ಮಠ ಮಾತ್ರ ಉಳ್ಕೊಂಡಿದೆ. ಈಗ ಮಠದ ಆಸ್ತಿ ಸದ್ಯಕ್ಕಿಲ್ಲ. ಅಂದರೆ ಇದು ಸ್ವಾಮಿಗಳ ವಿಚಾರ ಅಂದರೆ ಇವರಾದ್ಮೇಲೆ ಇವರು ಅಂತ ಇದೆ ಥರ ಪರಂಪರೆ ಇದು ಮಠ ಇದು. ಅಂದರೆ ಇದು ಅವ್ರ ಕಾಲಮಾನ ಯಾವುದು ಅಂದರೆ ಒಂದು ಅವರು 1916 ಇಸ್ವಿಲಿ ಇರ್ಬೋದು, ಅವರು 18 ಇಸ್ವಿ ಆ ಥರ ಒಂದು ಈ ಥರ ಇದೆ. ಅಂದರೆ ಹೆಚ್ಚು ಕಡಿಮೆ ಒಂದು 80 ವರ್ಷ 100 ವರ್ಷ ಬದುಕಿರ್ತಾರೆ ಅವರು. ಆವಾಗ ಕಾಲಮಾನದಲ್ಲಿ ಪರಂಪರಾ ಮಠ ಇದು, ಪರಂಪರಾ ಮಠ. ಫಸ್ಟ್ ಗೋಶಾಲೆ ಇತ್ತಿದ್ದು, ಅವಾಗ ಒಂದು 100 ಹಸು ಇತ್ತು ಹಿಂದೆ. ಅದು ಕಾಲಕ್ರಮೇಣ ಇದು ಮಠಕ್ಕೆ ಸಂಬಂಧಪಡೋ ಆಸ್ತಿ ಎಲ್ಲ ಹೋಯ್ತು. ಆಸ್ತಿ ಹೋದ್ಮೇಲೆ ಗೋವಿಗೆ ಮೇವಿಲ್ಲದ ಕಾರಣ ಗೋಶಾಲೆ ಸ್ವಲ್ಪ ಮತ್ತೆ ಸ್ತಬ್ಧ ಆಗಿದೆ, ಈಗ ನಿಂತೋಗಿದೆ. ಮತ್ತೆ ಪ್ರಾರಂಭ ಮಾಡ್ಬೇಕು ಅಂತ ಇದೀನಿ ನಾವು. ಅಂದ್ರೆ ಇವಾಗ ನೀವು ಮಾಡಕ್ ತಯಾರಿ ಇದ್ದೀರಾ? ಮಾಡ್ಬೇಕು ಅಂತ ಇದೀವಿ, ಎಲ್ಲ ಸಹಕಾರದಿಂದ ಮಾಡ್ಬೇಕು ಅಂತ ಇದೀವಿ. ಜಾಗ ಅಂತ ಹೇಳಿದ್ರೆ ನಾವೆಲ್ಲೋ ಹೋಗ್ತೀವಿ, ಯಾವುದೋ ಹಳ್ಳಿನ ಹುಡ್ಕೊಂಡು 100 ಕಿಲೋಮೀಟರ್ ಹೋಗ್ತೀವಿ. ಈ ಒಂದು ಬೆಂಗಳೂರು 30 ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಜಾಗ ಇದೆ, ಆಗಿನ ಹಿಂದಿನವರು ಮಾಡಿ ಹೋಗಿದ್ದಾರೆ ಅಂತಂದರೆ ಅದನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರದು ಇದೆ. ನೋಡಿ,
ನೋಡಿ ಎಲ್ಲದಕ್ಕೂ ಒಂದು ಬಾವಿ ಕೂಡ ಇಲ್ಲೇ ಇದೆ, ನೀರಿಗೆ ವ್ಯವಸ್ಥೆ ಇರುವಂತ ಬಾವಿ ಕೂಡ ಇಲ್ಲಿದೆ. ಹೌದು, ಸ್ವಾಮೀಜಿ ಇದು ಅಲ್ಲಿ ಏನು ಕಾಂಪೌಂಡ್ ಅದೇನಿಲ್ಲ, ಇದು ಮಾತ್ರ ಇದು ಮಠದ ಬಾವಿ. ಇದು ಈ ಮಠದ ಬಾವಿಯಿಂದ ನೀರು ತಗೊಂಡು ಪೂಜೆ ಮಾಡೋ ಪದ್ಧತಿ ಇದೆ ಅವಾಗಿಂದ, ಸುಮಾರು ವರ್ಷಗಳಿಂದ ಅದು ನಡೀತಾ ಇದೆ. ಈ ನೀರಿಂದನೇ ಪೂಜೆ ಮಾಡುವಂಥದ್ದು ಈಗಲೂ ಈಗಲೂ ಮೋಟ್ರ್ ಹಾಕೊಂತ ಇದೀವಿ ಈಗ. ಹೌದು, ಮೊದಲು ಸೇದ್ತಾ ಇದ್ರಿ ನೋಡಿ, ಇದೆ ಸೇದೋದು. ಇವಾಗ ಹಳೆ ಕಾಲದಿಂದ ಪೂಜೆ ಮಾಡೋಕೆ ಈ ನೀರು ಉಪಯೋಗ ಮಾಡೋದು. ಬಾವಿ ನೀರು ದೇವರಿಗೆ ತುಂಬಾ ಶ್ರೇಷ್ಠ. ಹೌದು, ಬಹಳ ಎಲ್ಲ ಮಠಗಳಲ್ಲಿ ಈ ತರ ಪದ್ಧತಿ ಮೊದಲು ಇದೆ. ಸೇದ್ತಾ ಇದ್ರು, ಇವಾಗ ಇದು ಮೋಟ್ರ್ ಹಾಕೊಂಡಿವಿ ಈಗ. ಸ್ವಾಮೀಜಿ ಇದು ಎಷ್ಟು ಟೋಟಲ್ ಇದೆ ನಿಮ್ಮ ಮಠ ಸೇರಕ್ಕೆ? ಜನಗಳಿಗೆ ಇರುವಂತಹ ಮೂಲ ಸೌಕರ್ಯದ ಒಂದು ಜಾಗ ಇದು. ನೋಡಿ ಯಾವ ಮಟ್ಟದಲ್ಲಿದೆ ಇದು. ಈ ಮಟ್ಟದಲ್ಲಿ ಇವತ್ತಿನ ಕಾಲದಲ್ಲೂ ಇನ್ನು ಈ ಮಠದ ಜಾಗ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ನಮಗೆಲ್ಲ ಒಂದು ಮುಜುಗರನೇ ಆಗಬೇಕು. ಯಾಕಂದರೆ ಹಣಕಾಸು ಎಂತೆಂಥ ಮಠಗಳು ಹೆಂಗೆಂಗೋ ಇಂಪ್ರೂವ್ ಆಗಿದ್ದಾವೆ. ಈ ಶ್ರೀಮಠದಲ್ಲಿ ಇನ್ನೂ ಈ ಥರದೊಂದು ವ್ಯವಸ್ಥೆ ಇದೆ ಅಂತ ಅಂದಾಗ ನಮಗೆ ಎಲ್ಲಿದ್ದೀವಿ, ಇನ್ನು ಯಾವ ಕಾಲದಲ್ಲಿದ್ದೀವಿ ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ನೋಡಿ, ಒಂದು ಶ್ರೀಮಠಕ್ಕೆ ಖಂಡಿತ ಯಾರ್ಯಾರು ವೈಯಕ್ತಿಕವಾಗಿ ನಾನು ಹೇಳೋದು, ಅದು ಯಾವುದೋ ಫೋರ್ಸ್ ಅಂತ ಹೇಳ್ತಾ ಇಲ್ಲ ನಾನು, ಈ ಒಂದು ಶ್ರೀಮಠ ಇಂಥ ಒಂದು ಸ್ಥಿತಿಯಲ್ಲಿದೆ. ಇದನ್ನು ನಾಗರಿಕರಾದ ನಾವುಗಳು ಎಲ್ಲ ಒಂದು ನಾಗರಿಕತೆಗೆ ತಗೊಳ್ಳೋಣ. ಶ್ರೀಮಠಕ್ಕೆ ಒಂದು ನಮ್ಮ ಸ್ವಾಮೀಜಿ ಲಾಸ್ಟಲ್ಲಿ ಒಂದು ನಂಬರ್ ಕೊಡ್ತೀನಿ, ಅವ್ರದ್ದೇ ಆದ ಒಂದು ಇದು ಕೊಡ್ತೀನಿ. ದಯವಿಟ್ಟು ಅವ್ರು ಎಲ್ಲರಿಗೂ ಸಪೋರ್ಟ್ ಮಾಡೋಣ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಒಂದು ಅಕೌಂಟಿಗೆ ಒಂದು ಹಾಕೋದ್ರ ಮೂಲಕ ಸಹಾಯಧನ ಅಂತ ಹೇಳಿ ಮಾಡಿ. ಜೊತೆಗೆ ನೀವು ಈ ವಾಸ್ತವತೆಯನ್ನು ನೋಡಬೇಕು ಅಂತ ಹೇಳಿದ್ರೆ ಮೇಡಮ್, ಇದು ಕೆಂಗೇರಿ ಮೇಲೆ ಬಂದರೆ 35 ಕಿಲೋಮೀಟರ್ ಆಗುತ್ತೆ. ಕೆಂಗೇರಿ, ಟೊಯಾಟಾ, ಬೈರಮಂಗಲ ಹಿಂಗೆ ಬಂದರೆ ಆರೋಲಿಂದ 15 ಕಿಲೋಮೀಟರ್ ಆಗುತ್ತೆ. ತುಂಬ ಹತ್ರ ಆಗುತ್ತೆ. ಬನಶಂಕರಿ, ಆರೋಲಿ ತುಂಬ ಹತ್ರ ಆಗುತ್ತೆ. ಸರ್, ಈಗ ಶ್ರೀಮಠದ ಒಡನಾಟ ನಿಮ್ಮ ಇದೆಯಾ? ಇದು ನೋಡಿ ನಿಮ್ಗೆ ಏನಿಸ್ತದೆ ಸರ್? ಇದು ತುಂಬ ನೋವಾಗುತ್ತೆ. ಸ್ವಾಮೀಜಿ ಸೇವೆ ಮಾಡ್ಬೇಕಂದಿದ್ದಾರೆ, ಬರೋನ್ ಕರ್ಕೊಂಡು ಬರ್ತಾರೆ. ಪಾಪ ಅವ್ರಿಗೆ ಊಟ ವ್ಯವಸ್ಥೆ ಇಲ್ಲ. ಪಾಪ ಏನೋ ಅಲ್ಲಿ ದಾನ ಮಾಡಿದ್ದು ತಗೊಂಡು ಬಂದು ಹಾಕ್ತಾವ್ರೆ. ತುಂಬ ಕಷ್ಟದಲ್ಲಿದ್ದಾರೆ, ಸಾಲ ಮಾಡಿ ಮಾಡ್ತಾವ್ರೆ ಸ್ವಾಮೀಜಿ. ನಮ್ಗೆ ನೋವಾಗುತ್ತೆ. ನನಗೆ ನಿಜಕ್ಕೂ ಈ ಟೈಮಲ್ಲಿ ನೆನಪಾಗೋದೇನೆಂದರೆ, ನಮ್ಮ ಸಿದ್ಧಗಂಗಾ ಶ್ರೀಗಳು ಅವರು ಮೂಲತಃ ಸ್ಥಾಪನೆ ಮಾಡಬೇಕಾದ್ರೆ ಹಳ್ಳಿಗೆ ಜೋಳಿಗೆ ಹಿಡ್ಕೊಂಡು ಹೋಗಿ ಅಲ್ಲಿ ಭಿಕ್ಷೆ ಬೇಡಿ ತಂದು ಮಕ್ಕಳಿಗೆ ಅನ್ನದಾಸೋಹ ಎಲ್ಲ ಮಾಡ್ತಾ ಇದ್ರು ಅಂತ ಕೇಳ್ಪಟ್ಟಿದ್ವಿ. ಅದೇ ಹಾದಿಲಿ ನಮ್ಮ ನಾಗರಾಜ ಸ್ವಾಮೀಜಿ ಇವತ್ತಿದ್ದಾರೆ. ನಿಜ ನನಗೆ ಅವರ ಒಂದು ಸೇವೆಗೆ ತುಂಬ ಮೆಚ್ಚುಗೆ ಇದೆ. ಭಕ್ತಾದಿಗಳು ಅವ್ರನ್ನ ಒಂದು ಕೈ ಬಿಡದೆ, ಯಾಕಂದರೆ ಅವರು ಯಾವುದೋ ಒಂದು ಕೆಲಸ ಆಗಬೇಕಂತಂದರೆ ಅವ್ರು ಯಾರೋ ವೈಯಕ್ತಿಕವಾಗಿ ಅವ್ರು ಕೆಲಸ ಮಾಡ್ಕೋತಾ ಇಲ್ಲ. ಇದು ಒಂದು ಸನಾತನ ಧರ್ಮದ ಸ್ವತ್ತಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಎಲ್ಲರೂ ಸಹಕರಿಸೋಣ. ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ನಾನು ಕೇಳ್ಕೊಳ್ತೇನೆ. ನಾವೇನಂದ್ರೆ ಇವಾಗ ನಾವು ತುಂಬ ವರ್ಷ ನೋಡ್ತಾ ಇದ್ದೀವಿ ಸ್ವಾಮೀಜಿನಿ, ನಾವು ಅವ್ರ ಶಿಷ್ಯನೇ. ಪಾಪ ತುಂಬ ನೋವು ತಿಂತಾರೆ. ಪಾಪ ಅವ್ರಿಗೆ ಊಟ ಬೇಕು, ವ್ಯವಸ್ಥೆ ಇಲ್ಲ. ಪಾಪ ಅವರು ಹೋಗಿ ಜೋಲಿ ಹಿಡ್ಕೊಂಡು ಅವ್ರಿಗೆ ಕೈಲಿ ಇಸ್ಕೊಂಡು ಬಂದು ಅವರು ಊಟ ಹಾಕ್ತಾರೆ. ಸರ್ಕಾರಕ್ಕೆ ಏನು ಕೇಳ್ಕೊಳ್ತೀರಾ ಸರ್? ಇದ್ರೆ ಸರ್ಕಾರ ದಯವಿಟ್ಟು ಸರ್ಕಾರ ಸ್ವಲ್ಪ ಸಹಾಯ ಮಾಡಬೇಕು, ಸ್ವಲ್ಪ ಇಂಪ್ರೂವ್ ಆಗಬೇಕು. ಇದರಲ್ಲಿ ಈ ವರ್ಷ ಪಾರಂಪರ್ಯವಾಗಿ ಏನು ಬರುತ್ತೆ ನಮ್ಮ ಹಿಂದೂ ಸಂಪ್ರದಾಯದ ಹಬ್ಬ ಹರಿದಿನಗಳನ್ನ, ಅದ್ರ ಯಾವ ರೀತಿ ನಿಮ್ಮಲ್ಲಿ ನಡ್ಕೊಂಡು ಬರುತ್ತೆ, ಅದ್ರ ಒಂದು ಸ್ವಲ್ಪ ಮಾಹಿತಿ. ಅಂದರೆ ಇದು ವೀರಶೈವ ಲಿಂಗಾಯತ ವಿರಕ್ತ ಮಠ. ಇದು ಅಂದರೆ ಸಿದ್ಧಗಂಗಾ ಮಠದ ಮತ್ತು ನೆಲಮಂಗಲದ ಪವಾಡ ಬಸವಣ್ಣ ದೇವರ ಮಠದ ಅವರ ಅನುಗ್ರಹದಿಂದ, ಅವ್ರ ಸಹಕಾರದಿಂದ ನಡೆಯುವಂಥ ಸಂಸ್ಥೆ ಇದು. ಸ್ವಾಮೀಜಿ ಆಶೀರ್ವಾದ ನಡೀತಾ ಇದೆ. ಅದರಿಂದ ಇಲ್ಲಿ ಏಕೋಪಾಸನ ಅಂತ, ಅಂದರೆ ಶಿವ ಶೈವ ದೇವಸ್ಥಾನ ಇದೆ. ಅದರಿಂದ ಇಷ್ಟಲಿಂಗ ಪೂಜೆ ಪ್ರಮುಖವಾದದ್ದಿಲ್ಲಿ. ಮತ್ತು ಇಲ್ಲಿ ಶಿವರಾತ್ರಿ ಅತ್ಯಂತ ಮಹತ್ವವಾದದ್ದು. ಮಹಾಶಿವರಾತ್ರಿ ಪೂಜೆ ಮಾಡ್ತೀವಿ ನಾವಿಲ್ಲಿ. ಮತ್ತು ಅದಾದ ನಂತರ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಮಾಡುವಂಥದ್ದು.